ಸೊ ನಾನು ನಿಮ್ಮ ಪ್ರೀತಿಯ SLK. ಇವತ್ತು ನಾವು ಮಾತಾಡ್ತಿರೋದು ಯೂಟ್ಯೂಬ್ ಬಗ್ಗೆ ಅಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ. Shall we begin? Let's begin now. ಯೂಟ್ಯೂಬಲ್ಲಿ 4,000 ಇರೋ ವಾಚಿಂಗ್ ಟೈಮ್ನ ತೆಗೆದು ಈಗ ಹೊಸ ಅಪ್ಡೇಟ್ ಆಗಿ 8,000 ಆ್ಯಡ್ ಮಾಡಿದ್ದಾರೆ. ಸೊ ನಾನು ನಿಮ್ಮ ಪ್ರೀತಿಯ SLK. ಇವತ್ತು ನಾವು ಮಾತಾಡ್ತಿರೋದು ಯೂಟ್ಯೂಬ್ ಬಗ್ಗೆ ಅಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಅಗತ್ಯವಿರುವ ದಾಖಲೆಗಳು. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ನಿಮ್ಮ ಮೊಬೈಲ್ನಲ್ಲಿ ಷೇರು ಮಾರುಕಟ್ಟೆ ಖಾತೆ ತೆರೆಯಲು ಈ ಕೆಳಗಿನ ದಾಖಲೆಗಳು ಕಡ್ಡಾಯವಾಗಿ ಬೇಕಾಗುತ್ತವೆ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್. ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಖಾತೆ ತೆರೆಯುವುದು. ಓಪನ್ ಅ ಡಿಮ್ಯಾಟ್ ಅಕೌಂಟ್. ಮೊಬೈಲ್ನಲ್ಲಿ ಷೇರುಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಡಿಮ್ಯಾಟ್ ಖಾತೆ, ಡಿಮ್ಯಾಟ್ ಅಕೌಂಟ್ ಅತ್ಯಗತ್ಯ. ಭಾರತದಲ್ಲಿ ಅನೇಕ ವಿಶ್ವಾಸಾರ್ಹ ಸ್ಟಾಕ್ ಬ್ರೋಕಿಂಗ್ ಆಪ್ಗಳು, ಸ್ಟಾಕ್ ಬ್ರೋಕಿಂಗ್ ಆಪ್ಸ್ ಲಭ್ಯವಿವೆ. ಉದಾಹರಣೆಗೆ ಗ್ರೋವ್, ಝೀರೋಧಾ, ಕೈಟ್, ಏಂಜಲ್ ಒನ್, ಅಪ್ಸ್ಟಾಕ್ಸ್. ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಿಂದ ಈ ಆಪ್ಗಳಲ್ಲಿ ಯಾವುದಾದರೂ ಒಂದನ್ನು ನಿಮ್ಮ ಮೊಬೈಲ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳಿ. ಆಪ್ ತೆರೆದು ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಬಳಸಿ ನೋಂದಾಯಿಸಿ. ಸೈನ್ ಅಪ್. ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ವಿವರಗಳನ್ನು ನಮೂದಿಸಿ. KYC ಪ್ರಕ್ರಿಯೆ ಪೂರ್ಣಗೊಳಿಸಲು ನಿಮ್ಮ ಆಧಾರ್ OTP ಮೂಲಕ ಆನ್ಲೈನ್ನಲ್ಲೇ ಸಿಗ್ನೇಚರ್. ಒಂದೆರಡು ದಿನಗಳಲ್ಲಿ ನಿಮ್ಮ ಖಾತೆಯು ಡೆಮಾಟ್ ಅಕೌಂಟ್ ಸಕ್ರಿಯಗೊಳ್ಳುತ್ತದೆ, ಆಕ್ಟಿವೇಟ್ ಆಗುತ್ತದೆ. ನಂತರ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಸಿಗುತ್ತದೆ. 3. ಹಣವನ್ನು ಜಮಾ ಮಾಡುವುದು. ಆಡ್ ಫಂಡ್ಸ್. ನಿಮ್ಮ ಡಿಮ್ಯಾಟ್ ಆಪ್ಗೆ ಲಾಗಿನ್ ಆದ ನಂತರ ನಿಮ್ಮ ಬ್ಯಾಂಕ್ ಖಾತೆಯಿಂದ UPI, ಗೂಗಲ್ ಪೇ, ಫೋನ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ಟ್ರೇಡಿಂಗ್ ಅಕೌಂಟ್ ಜಮಾ ಮಾಡಿಕೊಳ್ಳಿ. 4. ಷೇರುಗಳನ್ನು ಹುಡುಕುವುದು ಮತ್ತು ಖರೀದಿಸುವುದು. ಬೈ ಶೇರ್ಸ್. ಆಪ್ನ ಸರ್ಚ್ ಬಾರ್ನಲ್ಲಿ ನಿಮಗೆ ಇಷ್ಟವಿರುವ ಕಂಪನಿಯ ಹೆಸರನ್ನು ಟೈಪ್ ಮಾಡಿ. ಉದಾಹರಣೆಗೆ ಟಾಟಾ, ರಿಲಯನ್ಸ್, ಇನ್ಫೋಸಿಸ್. ಆ ಕಂಪನಿಯ ಷೇರಿನ ಪ್ರಸ್ತುತ ಬೆಲೆ ಅಲ್ಲಿ ಕಾಣಿಸುತ್ತದೆ. ನೀವು ಷೇರುಗಳನ್ನು ದೀರ್ಘಕಾಲದವರೆಗೆ ಇಟ್ಟುಕೊಳ್ಳಲು ಬಯಸಿದರೆ ಡೆಲಿವರಿ ಆಯ್ಕೆಯನ್ನು ಆರಿಸಿ. ಅದೇ ದಿನ ಖರೀದಿಸಿ ಮಾರಾಟ ಮಾಡುವುದಾದರೆ ಇಂಟ್ರಾಡೇ ಆಯ್ಕೆ ಮಾಡಿ. ಎಷ್ಟು ಷೇರುಗಳು ಬೇಕೆಂದು ನಮೂದಿಸಿ ಬೈ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಷೇರು ಖರೀದಿಯಾಗುತ್ತದೆ. ನೀವು ಖರೀದಿಸಿದ ಷೇರುಗಳು ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಸುರಕ್ಷಿತವಾಗಿ ಜಮಾ ಆಗುತ್ತವೆ.